ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಡೆಡ್ಲಿ ಕಿಲ್ಲರ್ ಈ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಥ್ರಿಲ್ಲರ್ ಮಂಜು ಸರ್ಗೆ ನಮಸ್ಕಾರ. ಸರ್ ನಿಮಗೂ ಕೂಡ ನಮಸ್ಕಾರ. ಅಭಯ್ ಅವ್ರಿಗೆ ಸರ್ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀವಿ. ಸೂಪರ್ ಸೂಪರ್. ಸೊ ಡೆಡ್ಲಿ ಕಿಲ್ಲರ್, ಸೊ ಒಂದು ಫೈರ್ ಇದೆ, ಖಂಡಿತ ಇದೆ. ಸೊ ಹೆಂಗಿರುತ್ತೆ ಸರ್ ಸಿನಿಮಾ? ಫಸ್ಟು ಡೆಡ್ಲಿ ಕಿಲ್ಲರ್ ಅಂದಿದ ತಕ್ಷಣ ಒಂದು ಯಾರನ್ನೋ ಕೊಲೆ ಮಾಡೋದು, ಆ ಥರ ಕಿಲ್ಲರು ಅಂದರೆ ಡೆಡ್ಲಿ ಅಂದರೆ ಭಯಾನಕವಾಗಿ ಕಿಲ್ಲರು, ಈ ಥರದ್ದೆಲ್ಲ ಮೀನಿಂಗ್ ಬರುತ್ತೆ. ಏನು ಸರ್ ಆ್ಯಕ್ಚುಲಿ ಡೆಡ್ಲಿ ಕಿಲ್ಲರ್ ಅಂದರೆ? ಡೆಡ್ಲಿ ಕಿಲ್ಲರ್ ಅಂದರೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಬ್ಜೆಕ್ಟು. ಬಿಗಿನಿಂಗಿಂದ ಕೊನೆವರೆಗೂ ಒಂದು ಫೋರ್ಸ್ ಇರುತ್ತೆ, ಟೆಂಪೋ ಇರುತ್ತೆ, ಆಮೇಲೆ ಒಂದು ಟೆನ್ಷನ್ ಇರುತ್ತೆ ಸಬ್ಜೆಕ್ಟಲ್ಲಿ. ನೆಕ್ಸ್ಟ್ ಏನು ಅನ್ನೋ ಥರ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈಗ ಡೆಡ್ಲಿ ಕಿಲ್ಲರ್ ಇಟ್ಟಿರೋದು ಟೈಟ್ಲು ಉದ್ದೇಶ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ ಏನಕ್ಕೆ ಇಟ್ಟಿದ್ದೀವಿ ಅಂತ. ಸೊ ಅದನ್ನು ನಾನು ಡೀಟೇಲಿಗೆ ಹೇಳೋಕೆ ಹೋದರೆ ಜಾಸ್ತಿ ಎಳೆ ಬಿಚ್ಚಿದಂಗೆ ಆಗುತ್ತೆ. ಅದನ್ನು ಸ್ವಲ್ಪ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅದೊಂದು. ಸೊ ಟೈಟ್ಲಲ್ಲಿ ಫೋರ್ಸ್ ಇರೋದ್ರಿಂದ ಕಥೆನೂ ಅದೇ ಥರ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಆಮೇಲೆ ಒಂದು ಸೀನ್ ಬೈ ಸೀನ್ ಒಂದು ಇಂಟ್ರೆಸ್ಟ್ ಇರೋ ರೀತಿ ನಾವು ಎಲ್ಲ ಡೈಲಾಗ್ಸ್ ಬರೆದಿದ್ದೀವಿ. ಸೊ ಎಲ್ಲ ಓವರಾಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸಬ್ಜೆಕ್ಟ್. ಸರ್ ನೀವೇ ಡೆಡ್ಲಿ ಕಿಲ್ಲರು. ಸೊ ಹೆಂಗಿರುತ್ತೆ ಸರ್ ನಿಮ್ಮ ರೋಲ್ ಎಲ್ಲ? ಮಜಾ ಇದೆ. ಒಬ್ಬ ಆರ್ಟಿಸ್ಟ್ಗೆ ಆ್ಯಕ್ಚುಲಿ ಬೇಕಾಗಿರೋದು, ನಾವೇನು ಅನ್ಕೊತೀವಿ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಥರ ಪಾತ್ರಗಳನ್ನ ಆ್ಯಕ್ಟ್ರಸ್ಗಳು ಇಷ್ಟಪಡ್ತಾರೆ. ಬಟ್ ಇಲ್ಲಿ ನನಗೆ 2 ವೇರಿಯೇಷನ್ಸ್ ಇದೆ. ಸೊ ಸ್ಪೇಸ್ ಇತ್ತು ನಾನು ಆ್ಯಕ್ಟ್ ಮಾಡೋಕ್ಕೆ. ಆ್ಯಂಡ್ ಇದರಲ್ಲಿ ಸಸ್ಪೆನ್ಸ್ ಇದೆ, ಆ್ಯಕ್ಷನ್ ಇದೆ. ಆ್ಯಕ್ಷನ್ ಅಂತೂ ಪ್ಯಾಕ್ಡ್, ಆರ್ ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಆ್ಯಂಡ್ ಹಾರರ್ ಟಚ್ ಇದೆ. ಸೊ 3 ಜಾನರ್ಗಳು ಒಂದು ಸಿನಿಮಾದಲ್ಲಿ ಸಿಕ್ಕಾಗ, ಸೊ ನಮಗೆ ಆರ್ಟಿಸ್ಟ್ ಆದವ್ರಿಗೆ ಒಂದೊಂದ್ಸರಿ ಬರೀ ಸಸ್ಪೆನ್ಸ್ ಸಿನಿಮಾಗಳು ಸಿಗ್ತಿರುತ್ತೆ, ಅಥವಾ ಒಂದೊಂದು ಆ್ಯಕ್ಷನ್ನೇ ಇರುತ್ತೆ, ಇಲ್ಲ ಒಂದೊಂದು ಸರಿ ಹಾರರ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ 3 ಕೂಡ ಬಂದಿರೋದ್ರಿಂದ ಸೊ ಸ್ವಲ್ಪ ವರ್ಕ್ ಮಾಡಿಕೊಂಡು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸರ್ ಅಂದರೆ 3 ಜನರು ಟ್ರೈ ಮಾಡ್ಬೇಕಂತ ಅನ್ಸಿದೆ. ಯಾಕೆ ಸರ್ ಯೂಶಲಿ 2 ಜನರು ಮಿಕ್ಸ್ ಮಾಡ್ತಾರೆ, ರೊಮ್ಯಾಂಟಿಕ್ ಕಾಮಿಡಿ ಮಾಡ್ತಾರೆ, ಥ್ರಿಲ್ಲರ್ ಹಾರರ್ ಮಿಕ್ಸ್ ಮಾಡ್ತಾರೆ, ಥ್ರಿಲ್ಲರ್ ಕಾಮಿಡಿ ಮಾಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ. 2 ಜನರು ಮಿಕ್ಸ್ ಮಾಡ್ತಾರೆ, 3 ಜನರು ಮಿಕ್ಸ್ ಮಾಡೋದು ತುಂಬ ಕಮ್ಮಿ. ಅಂದರೆ ಅದು ತುಂಬಾನೇ ಈ ಥರ 3 ಜನರಲ್ಲಿ ಕತೆ ಮಾಡೋದು ಕೂಡ ತುಂಬ ಕಷ್ಟನೇ. ಆ್ಯಕ್ಚುಲಿ ಅದು ಎಲ್ಲ ಬ್ಯಾಲೆನ್ಸ್ ಆಗಬೇಕಾಗುತ್ತೆ. ಕಥೆಯಲ್ಲಿ ಯಾವುದು ಒಂದು ಮಿಸ್ ಆದ್ರೂ ನಿಮ್ಗೆ ಇಂಟ್ರೆಸ್ಟ್ ಇರೋದು ನೋಡೋಕ್ಕೆ. ಸೊ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ. ಕತೆ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತು. ಅದೇ ರೀತಿ ಶೂಟಿಂಗ್ ಮಾಡಬೇಕಾದ್ರು ಅಷ್ಟೇ, ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರು ತುಂಬ ಚಾಲೆಂಜಿಂಗ್ ಆಗೇ ಈ ಸಿನಿಮಾ ನಾವು ಮುಗಿಸಿರೋದು. ಸರ್ ನಿಮ್ಮದೇ ನಿರ್ಮಾಣ, ಸೊ ಹೆಂಗಾಯ್ತು ಸರ್ ಓವರಾಲ್? ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಸಿನಿಮಾನ? ನಿಮಗೆ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ದು ಹಿಂದೆ ಮಾಡಿದ್ರಾ ಹೆಂಗೆ ಸರ್ ನೀವು? ಇಲ್ಲ ಸರ್, ಇದು ಫಸ್ಟ್ ಫಿಲ್ಮ್ ನಂದು. ಇಟ್ಸ್ ಆಲ್ ಬಿಕಾಸ್ ದ ಕ್ರೆಡಿಟ್ ಆಫ್ ದಿ ಹೀರೋ ಆ್ಯಂಡ್ ದಿ ಡೈರೆಕ್ಟರ್. ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂದ್ಕೊಳ್ಳೇನೆ ಒಂದು ಮನುಷ್ಯಗೆ ಆಸೆ ಹುಟ್ಟುತ್ತೆ, ಅವ್ರ ಜೊತೆ ವರ್ಕ್ ಮಾಡಬೇಕು, ಅವ್ರ ಜೊತೆಗೆ ಒಂದು ಏನಾರ ಇದು ಮಾಡಬೇಕು ಅಂಥೇಳಿ. ಯಾವಾಗ ಫಸ್ಟ್ ಸ್ಟೋರಿ ಕೇಳಿದ್ವಿ, ಅಮೇಝಿಂಗ್ ಅದು. ಅದೇಂತಾರೆ ಯು ಸ್ಟಾರ್ಟೆಡ್ ಟು ಫೀಲ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್. ಭಾಳ ಚೆನ್ನಾಗಿ ಬಂತು, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಡೆಡ್ಲಿ ಕಿಲ್ಲರ್ ಅಂದರೆ ಡೆಡ್ಲಿ ಕಿಲ್ಲರೇ ಅದು. ಇಟ್ ವಿಲ್ ಇವನ್ ಹಿಟ್ ದ ಥಿಯೇಟರ್ಸ್ ಇನ್ ದ ಸೇಮ್ ವೇ ಆಸ್ ಅ ಡೆಡ್ಲಿ ಕಿಲ್ಲರ್. ಸರ್ ಇವಾಗ ಈ ಕಾಲಘಟ್ಟದಲ್ಲಿ ನಿರ್ದೇಶನ ಮಾಡ್ಬೇಕಂತ ಅನ್ಸಿದ್ದು ಸರ್ ನಿಮಗೆ? ಯಾಕೆ ಈ ಟೈಮಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಂತ ಅನ್ಸಿದ್ದು? ಅದಕ್ಕೆ ಟೈಮ್ ಅಂತೇನಿಲ್ಲ, ಟೈಮ್ ಕೂಡ ಬಂತು ಅಷ್ಟೇ, ಏನೇನಿಲ್ಲ. ಸ್ವಲ್ಪ ಗ್ಯಾಪ್ ಆಗಿರ್ಬೋದು, ಬಟ್ ನನಗೆ ಡೈರೆಕ್ಷನ್ ತುಂಬಾ ಇಷ್ಟ ಮಾಡೋದಕ್ಕೆ. ಸೊ ಅದೇ ರೀತಿ ಡೈರೆಕ್ಷನ್ ಏನಕ್ಕೆ ಇಷ್ಟ ಅಂದರೆ, ನಾವು ಸಿನಿಮಾನ ಇದೊಂದು ಕ್ರಿಯೇಟಿವಿಟಿ ಜಾಬ್. ಸಿನಿಮಾ ಅಂದರೆ ಒಂದು ಕ್ರಿಯೇಟಿವಿಟಿ, ಏನು ಬೇಕಾದ್ರೂ ನಾವು ವಿಜುವಲ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಆ್ಯಸ್ ಎ ಡೈರೆಕ್ಟ್ರು ಅವನ ಪ್ರತಿಯೊಂದು ಕೆಲಸನೂ ಚಾಲೆಂಜಿಂಗ್ ಆಗಿರುತ್ತೆ. ಒಬ್ಬ ಡೈರೆಕ್ಟರ್ಗೆ ಪ್ರತಿಯೊಂದು ಕೆಲಸನೂ ಚಾಲೆಂಜಿಂಗ್ ಆಗಿರುತ್ತೆ. ಇದರಲ್ಲಿ ಏನೊಂದು ವಿಶೇಷತೆ ಏನಂದರೆ, ಈಗ ಈ ಸಿನಿಮಾ ಸಬ್ಜೆಕ್ಟು ನಂದೇ, ಲಿರಿಕ್ಸು ನಾನೇ ಬರೆದಿದ್ದೀನಿ, ಡೈಲಾಗ್ಸ್ ಕೂಡ ಬರೆದಿದ್ದೀನಿ, ಹಾಗೆಯೇ ಸ್ಟೆಂಟ್ಸು ಮಾಡಿದ್ದೀನಿ, ಆಮೇಲೆ ಡೈರೆಕ್ಷನ್ ಮಾಡಿ ನಾನೊಂದು ಪಾತ್ರ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಸೊ ಎಲ್ಲ ಕೆಲಸಗಳು ಇರೋದ್ರಿಂದ ನನಗೆ ಎಲ್ಲ ಕೆಲಸಗಳು ನನ್ನ ಬರ್ಡನ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಆಯಾ ಕೆಲಸ ಬಂದಾಗ ಆಯಾ ಕೆಲಸಕ್ಕೆ ಏನು ನ್ಯಾಯ ಕೊಡಬೇಕು ಅದು ಕೊಟ್ಕೊಂಡೇ ನಾನು ಬಂದಿರೋನು. ಈಗ ಸ್ಟೆಂಟ್ಸ್ ಅಂದಾಗ ಅದಕ್ಕೆ ಏನು ಬೇಕೋ ಪರ್ಫೆಕ್ಷನು ಅದು, ಆಮೇಲೆ ರೈಟಿಂಗಲ್ಲಿ ಅದೇನು ಬೇಕೋ ಅದು, ಆಮೇಲೆ ಡೈರೆಕ್ಷನಲ್ಲಿ ಪ್ರತಿಯೊಂದು ಶಾಟ್ ಯಾವ ರೀತಿ ಇರಬೇಕು, ಹೀಗೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನೋದು ನನ್ನ ಉದ್ದೇಶ.
ಸರ್ ಅದೇ ರೈಟಿಂಗ್ ಹಾಡುಗಳನ್ನು ಬರ್ದಿದ್ರ ಹಿಂದೆ ಅಥವಾ ಇದೇ ಫಸ್ಟ್ ಟೈಮ್? ಬರ್ದಿದ್ದೀನಿ, ಮೊದಲು ಬರ್ದಿದ್ದೀನಿ. ಜಾಸ್ತಿ ನಾನು ಟಾಕ್ ಮಾಡೋಕೆ ಹೋಗಿಲ್ಲ. ಅದೇ ಅದೇ ಶಬ್ದ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದ್ರಲ್ಲಿ ಬರ್ದಿದ್ದೀನಿ. ಹಂಟರ್ ಅಂತ ಒಂದು ಪಿಕ್ಚರ್, ಅದ್ರಲ್ಲಿ ಬರ್ದಿದ್ದೀನಿ. ಅದಾದ್ಮೇಲೆ ಇನ್ನೂ ಕೆಲವು ಪಿಕ್ಚರ್ಗಳಿದ್ದಾವೆ, ಸುಮಾರು ಪಿಕ್ಚರಲ್ಲಿ ಬರ್ದಿದ್ದೀನಿ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ. ಹೆಂಗೆ ಸರ್ ರೈಟಿಂಗ್ ಬಗ್ಗೆ ನಿಮಗೆ ಇದು ಬಂದಿದೆ? ಯಾಕೆಂದ್ರೆ ಫೈಟು ರೈಟು ಇದೆರಡು ಬೇರೆ ಬೇರೆ, ಅದು ರೈಟಿಂಗು ಫೈಟಿಂಗು. ಅದಕ್ಕೊಂದು ವಿಶೇಷ ಏನಂತ ಗೊತ್ತಾ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋವಾಗ ರೈಟರ್ಗೆ ಬಂದಿದ್ದು. ಹೌದಾ? ರೈಟರ್, ನಾನು ಸಾಂಗ್ಸ್ ಬರಿತಾ ಇದ್ದೆ ಮೊದಲು. ಸ್ಟೆಂಟ್ ಮ್ಯಾನ್ ಆಗೋಕೆ ಮುಂಚೆನೆ ರೈಟ್ರು. ಓಕೆ. ಒಂದಿಷ್ಟು ಸಾಂಗ್ಸ್, 3 ಬುಕ್ ಸಾಂಗ್ಸ್ ಬರೋದು. ಅಂದರೆ ಈಗ ಒಂದು ಸಿನಿಮಾದಲ್ಲಿ ಸಾಂಗ್ ಇರುತ್ತೆ ಅನ್ಕೊಳ್ಳಿ, ಅದನ್ನು ನನ್ನ ವರ್ಷನ್ ಹೆಂಗೆ ಬರೆಯೋದು ಅಂತ. ಓಕೆ ಓಕೆ. ಬೇರೆ ಲಿರಿಕ್ ಇರುತ್ತಲ್ಲಿ, ಆ ಲಿರಿಕನ್ನು ಚೇಂಜ್ ಮಾಡ್ಕೊಂಡು ನಾನು ಬರೆಯೋದಿಲ್ಲಿ. ಸೊ ಆ ಥರ ಎಲ್ಲ ಸುಮಾರು ಬರೋದು. ಆಮೇಲೆ ಸ್ವಂತನೂ ನಾನು ಕ್ರಿಯೇಟ್ ಮಾಡಿ ಕೆಲವು ಸಾಂಗ್ಸ್ ಎಲ್ಲ ಬರೋದು. ಅದಕ್ಕೆ ಟ್ರೈ ಮಾಡಿದ್ದೆ ಬಿಗಿನಿಂಗು. ಅದೆಲ್ಲೂ ಹೇಳ್ಕೊಂಡಿಲ್ಲ, ನಿಮ್ಮ ಹತ್ರನೇ ಫಸ್ಟ್ ಹೇಳ್ತಾ ಇರೋದು. ಅದಕ್ಕೆ ಟ್ರೈ ಮಾಡಿದ್ದೆ. ಓಕೆ ಓಕೆ. ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ಅದು ಅಷ್ಟು ಕೈ ಹಿಡ್ದಿಲ್ಲ ಆ ಟೈಮಲ್ಲಿ. ಅದಾದಮೇಲೆ ಸ್ಟೆಂಟ್ ಚಿಕ್ಕ ವಯಸ್ಸಿಂದ ಇಷ್ಟ ನನಗೆ. ಸೊ ಸ್ಟೆಂಟ್ಗೆ ಟ್ರೈ ಮಾಡಿದಾಗ ಅದು ಕೈ ಹಿಡಿದ್ಬಿಡ್ತು. ಸೊ ಅದು ಹಂಗೆ ಅದರಲ್ಲಿ ಬಂದ್ಬಿಟ್ಟೆ. ಸೊ ಅದು ನನಗೆ ನಾಲೆಡ್ಜ್ ಇತ್ತು, ಸಾಂಗ್ಸ್ ಬರೆಯೋದು, ರೈಟಿಂಗ್ ಬರೆಯೋದು ಭಾಳ ಇಷ್ಟ ನನಗೆ. ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವು ರೈಟಿಂಗ್ ಬಗ್ಗೆ ಹೇಳಿದ್ರಲ್ಲ, ಬೇರೆ ಸಾಂಗಿಗೆ ನೀವು ಬರೆದಿದ್ರಿ ಅಂತ ನೆನಪಿದೆ ಯಾವ್ದಾರು ಒಂದು? ಯಾವುದು? ಈ ಸಿನಿಮಾದ ಅಲ್ಲ ಬೇರೆ ಸಿನಿಮಾ? ಅಲ್ಲ ಬೇರೆ ಸಿನಿಮಾದ ನೀವು ಸ್ಟಾರ್ಟಿಂಗ್ ನೆನಪಿದೆ. ಯಾವ್ದಾರು ಒಂದು ಹೇಳಿ ಸರ್. ಒಂದು ಹೇಳ್ತೀನಿ ನೋಡಿ. ಶಬ್ದಲ್ಲಿ ಒಂದು ಹಾಡಿದೆ. ನನ್ನ ಜೀವವೇ ನನ್ನ ಜೀವವೇ, ಉಸಿರು ನಿಂತರೂ ನೀನೇ ಆಸರೆ, ನನ್ನ ಕನಸಲ್ಲೂ ನೀನೇ, ನನ್ನ ಮನಸ್ಸಲ್ಲೂ ನೀನೇ, ಹೃದಯದ ತುಂಬ ನಿನ್ನದೆ ಬಿಂಬ ತುಂಬಿರುವೆ ನೀನೇ, ನನ್ನ ಜೀವವೇ ಅಂತ ಹಿಂಗೆ ಬರುತ್ತೊಂದು ಪಲ್ಲವಿ. ಆಮೇಲೆ ಅದರಲ್ಲಿ ಚರಣ ಒಂದು ಹೆಂಗಿದೆ ಗೊತ್ತಾ, ಅದು ನಿಜವಲ್ಲೂ ಭಾಳನೇ ನಾನು ಕ್ರಿಯೇಟ್ ಮಾಡಿ ಬರ್ದೆ. ಯಾರು ನೋಡದ ಹಾಗೆ ನಿನ್ನ ಇರಿಸುವೆ ನನ್ನ ಕಣ್ಣಲ್ಲಿ, ದಿನವೂ ನಿನ್ನನೇ ನಾನು ನೋಡುವೆ, ನನ್ನ ಕಣ್ಗಳು ನಮ್ಮ ಪ್ರೀತಿಯ ಸಹಿಸದ ಇದ್ದರೆ ನನ್ನಾಣೆ ಕಣ್ಣೇ ತೆಗೆಯುವೆ, ನಿನ್ನ ಉಳಿಸುವೆ, ಓ ನಿನ್ನ ನೋಟವೇ ಸಾಕು ನನಗೆ ದಾರಿ ಹುಡುಕಲು, ಈ ಹೃದಯಕ್ಕೆ ನಿನ್ನ ಪ್ರೀತಿಯೇ ಸಾಕು ಬಾಳು ಬೆಳಗಲು, ಪ್ರೇಮ ಲೋಕವ ನಾವು ಸೇರುವ, ಪ್ರೀತಿ ಕೊಳದಲ್ಲಿ ನಾವು ಈಜುವ ಅಂತ ಚರಣ ಬರುತ್ತೆ. ಈ ತರ ಕ್ರಿಯೇಷನ್. ಬ್ಯೂಟಿಫುಲ್ ಸರ್. ಅದ್ರ ಅರ್ಥ ನನಗೆ ಸರ್ ಹಂಸಲೇಖ ಅವ್ರು ಕೇಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇದನ್ನ ಅವ್ರ ಹತ್ರ ಹೇಳಿದ್ದೆ ನಾನು. ಸೂಪರ್ ಸೂಪರ್ ಸರ್. ಇಲ್ಲದೆ ಮಂಜು ಸರ್ ಇದ್ದಾಗ ಸ್ಟೆಂಟ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅಂತ, ಇಲ್ಲಿ ಎಷ್ಟು ಸ್ಟೆಂಟ್ಸು ಮತ್ತು ಯಾವ ಥರದ ಫೈಟ್ಸ್ ಇರುತ್ತೆ, ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಕೊಡ್ತದೆ? ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಫಸ್ಟ್ ಸಿನಿಮಾದಿಂದ ನಾನು ಅವ್ರ ಜೊತೆ ವರ್ಕ್ ಮಾಡ್ಕೊಂಡ್ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಮಾಡಿರೋ 10 ಸಿನಿಮಾದಲ್ಲಿ 8 ಸಿನಿಮಾ ಮಾಸ್ಟರ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಥರದ ಫೈಟ್ಸ್ ಇದೆ. ಒಂದು ಫುಲ್ಲಿ ರೇನಲ್ಲಿದೆ, ಗೆರಿಲ್ಲಾ ಫೈಟರ್ಸ್ ಜೊತೆ. ಅದಾದಮೇಲೆ ನಿಮಗೆ ಫಾರೆಸ್ಟಲ್ಲಿ ಈಗ ಇವ್ರು ಇರ್ತಾರೆ, ಕಾಡು ಜನರದ್ದು ಅವ್ರ ನಾಯಕನ ಜೊತೆ ಒಂದು ಫೈಟ್ ಇದೆ. ಆಮೇಲೆ ಪೊಲೀಸ್ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಮಾಸ್ಟರ್ ಜೊತೆನೇ ಒಂದು ಫೈಟ್ ಇದೆ. ಅದು ಸಖತ್ ಥ್ರಿಲ್ ಆಗಿರುತ್ತೆ ಮಾಸ್ಟರ್ ಜೊತೆ ಫೈಟ್ ಮಾಡಿದ್ದು. ನಾನು ಮಾಸ್ಟರ್ ಜೊತೆ ಫೈಟ್ ಡೇ ನಾನು ಬಿಫೋರು ಮನೆಯಿಂದ ಶೂಟಿಂಗ್ ಸ್ಪಾಟ್ಗೆ ಹೋಗುವಾಗ ಬಿಫೋರು ನಾನೊಂದು ಇವರು ಮಾಡಿರೋ ಸಿನಿಮಾನ ಕ್ಲಿಪ್ಸ್ ನೋಡ್ತಾ ಇದ್ದೆ. ಬೇಕು ಇಷ್ಟು ಸಿನಿಮಾದಲ್ಲಿ ಮಾಸ್ಟರ್ದು ಆಮೇಲೆ ಕುಮಾರ್ ಗೋವಿಂದ್ ಸರ್ದು ಒಂದು ಫೈಟ್ ಇದೆ. ಆ ಥರ ಫೈಟ್ ಯಾವತ್ತೂ ಬಂದಿಲ್ಲ ಈಗ ನನ್ನ ಪ್ರಕಾರ ಈಗ ಇಂಡಸ್ಟ್ರೀಲಿ. ಸೊ ಅದನ್ನು ನೋಡಿದೆ, ಮಾಸ್ಟರ್ ಜೊತೆ ಮಾಡ್ಬೇಕಾದ್ರೆ ಯಾವ ಥರ. ಸೊ ಆ ಥರ ಒಂದು ಸ್ವಲ್ಪ ಮೈಂಡಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗ್ಬೇಕಂತ ಸಿನಿಮಾ ನೋಡಿಕೊಂಡು ಹೋದೆ. ಬಟ್ ಫಾರೆಸ್ಟಲ್ಲಿದೆ ನಮ್ಮದು ಮಾಸ್ಟರ್ದು ಒಂದು ಫೈಟ್ ಇದೆ, ಸಖತ್ತಾಗಿದೆ. ಅದಾದಮೇಲೆ ಕಿಲ್ಲಿಂಗ್ ಸೀನ್ಸ್ ಇದ್ದಾವೆ ಸಿಕ್ಕಾಪಟ್ಟೆ ಎಲ್ಲ ಇವ್ರನ್ನ. ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಈ ಫಾರೆಸ್ಟ್ಗಳಲ್ಲೆಲ್ಲ ನೀವು ಫೈಟ್ ಮಾಡ್ಬೇಕಾದ್ರೆ ತುಂಬ ಇದರಲ್ಲಿರಬೇಕು, ನೋಡ್ತಾ ಇರ್ಬೇಕು. ಯಾಕಂದರೆ ಒಂದೊಂದು ಕಡೆ ಏನೋ ಬಾಟಲ್ ಬಿಸಾಕಿರ್ತಾರೆ, ಒಂದು ಕಡೆ ಏನೋ ರಾಡ್ಸ್ ಅಥವಾ ಏನೋ ಇರುತ್ತೆ. ಎಷ್ಟೇ ನಾವು ಇದಿದ್ರೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಬಟ್ ಹೆವಿ ಆ್ಯಕ್ಷನ್ಸ್ ಅಂದರೆ ರಿಸ್ಕ್ ತೊಗೊಂಡು ಮಾಡಿದ್ದೀವಿ ಫೈಟ್ಸ್ ಎಲ್ಲ. ಒಂದಿಷ್ಟು ರೋಪ್ ಇಲ್ಲದೇ ಶಾರ್ಟ್ಸ್ ಮಾಡಿದ್ದೀವಿ. ಮಾಸ್ಟರ್ ಮಾಡಿಸಿದ್ದಾರೆ ನಮ್ಮ ಕಡೆ, ನಾನು ಮಾಡಿಲ್ಲ. ಮಾಸ್ಟ್ರಿಗೆ ಏನಂದರೆ ಅಭಯ ಅಂದರೆ ಮಾಡಿಬಿಡ್ತಾನೆ,
ಪ್ರತಿದಿನ ಬಂದ ತಕ್ಷಣ ಫಸ್ಟು ಒಂದು 10 ಶಾಟ್ ರೋಪ್ ಶಾಟ್ ಅವೇ ಬಟ್ ರೆಡಿ ಆಗ್ಬಿಡು ರೋಪ್ ಶಾಟ್ ಮಾಡ್ಬಿಡ್ತೀನಿ. ಓಕೆ. ಫಸ್ಟ್ ಸ್ಟಾರ್ಟಿಂಗ್ಗೆ ರೋಪ್ ಶಾಟ್ ಹಾಕ್ಬಿಡೋರು. ಸೊ 10 ಶಾಟ್ ಆದಮೇಲೆ ಆಮೇಲೆ ಕೊರಿಯೋ ವರ್ಕ್ ಮಾಡ್ಕೊಂಡು ಹೋಗೋರು. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಕ್ಷನ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ವೆರೈಟಿ ಆಫ್ ಫೈಟ್ಸ್ ಇದೆ ಇದರಲ್ಲಿ. ಆಮೇಲೆ ಅದರಲ್ಲಿ ಫೈಟ್ಸಲ್ಲಿ ಒಂದೊಂದ್ಸರಿ ಕಾಮಿಡಿ ಬರುತ್ತೆ. ತುಂಬ ಚೆನ್ನಾಗಿದೆ ಫೈಟ್ಸ್ ಎಲ್ಲ, ತುಂಬ ಎಂಜಾಯ್ ಮಾಡಿದ್ದೀನಿ. ನಿಮಗೆ ಟ್ರೈನಿಂಗು ಫೈಟಿಗೆಲ್ಲ ಹೆಂಗೆ ತಯಾರಿ ಮಾಡ್ಕೊಂಡಿದ್ದೀನಿ? ಮುಂಚೆಯಿಂದನೂ ಇತ್ತ? ಇಲ್ಲ, ನಾನು ಆ್ಯಕ್ಚುಲಿ ನಾನು ಉತ್ತರ ಕನ್ನಡದವನು. ಸೊ ತುಂಬ ನನಗೆ ನಾನು ಫಾಲೋ ಮಾಡೋದು ಅಂದರೆ ವಿಷ್ಣುವರ್ಧನ್ ಸರ್ ಬಿಟ್ಟರೆ ದರ್ಶನ್ ಸರ್. ಸೊ ನಾನು ತುಂಬ ಅವ್ರುಗಳ ಸಿನಿಮಾ ನೋಡ್ಕೊಂಡು ಬಂದು ಆ್ಯಕ್ಷನ್ ಅಂದರೆ ಇಷ್ಟ ನನಗೆ. ಮಾಸ್ಟರ್ಗೂ ಫಸ್ಟ್ ಸಿನಿಮಾದಲ್ಲಿ ಹೇಳಿದೆ, ಮಾಸ್ಟರ್ ನನಗೆ ಆ್ಯಕ್ಷನ್ ಫಸ್ಟ್ ಸಿನಿಮಾದಲ್ಲೇ ನನಗೆ ಕ್ಲಾಸ್ ತೊಗೊಂಡಿಲ್ಲ, ಏನು ಫೈಟ್ಗೆ ಎಲ್ಲೂ ನಾನು ಹೋಗಿಲ್ಲ. ಆವಾಗಲೇ ರೋಪ್ ಶಾಟ್ಸು ಆಮೇಲೆ ವಿದೌಟ್ ರೋಪ್ ಶಾಟ್ಸು ಎಲ್ಲ ಮಾಡಿಸ್ಬಿಟ್ಟಿದ್ದೆ. ಸೊ ಅವತ್ತೇ ಹೇಳಿದ್ರು ಮಾಸ್ಟರ್, ಇಲ್ಲ ನಿನಗೆ ಆ್ಯಕ್ಷನ್ ಸಖತ್ ಇದು ಆಗುತ್ತೆ ಹೇಳಿದ್ರು ಮಾಸ್ಟರ್, ಬೇಕಾದ್ರೆ ಕ್ಲಾಸಸ್ ಇದ್ದಾವೆ. ಬಟ್ ನಾನೆಲ್ಲೂ ಹೋಗಲಿಲ್ಲ. ಬಟ್ ಈ ಇಂಟ್ರೆಸ್ಟ್ ಇದ್ದಾಗ ನಿಮ್ಗೆ ಏನೇ ಯಾವುದೇ ಕೆಲಸ ಆದರೂ ಈಸಿ ಅನಿಸ್ಬಿಡುತ್ತೆ. ಹೌದೌದು ಸರ್. ಯೂಶಲಿ ಇವಾಗ ಫೈಟ್ ಮಾಸ್ಟರ್ಗಳು ಡೈರೆಕ್ಟರ್ ಆಗ್ತಾರೆ, ಕೊರಿಯೋಗ್ರಾಫರ್ಸು ಡೈರೆಕ್ಟರ್ ಆಗ್ತಾರೆ, ಈ ಥರ ಆಗ್ತಾರೆ. ಆಮೇಲೆ ಸಕ್ಸಸ್ ರೇಟ್ ನೋಡಿದ್ರೆ ತುಂಬ ಕಮ್ಮಿ ಇದೆ. ಅವರು ಫೀಲ್ಡಿಂದ ಬಿಟ್ಟು ಡೈರೆಕ್ಷನ್ಗೆ ಹೋಗಿ ಮಾಡಿದ್ರು. ಆಮೇಲೆ ಒಂದು ಇದು ಇದೆ, ಅವ್ರೊಂದು ಮಾತಾಡೋದು ಇದೆ, ಇಂಡಸ್ಟ್ರಿ ಫೈಟ್ ಹೆಂಗೋ ಮಾಡಿಬಿಡ್ತಾರೆ. ಡೈರೆಕ್ಷನ್ ಫೈಟ್ ಥರ ಅಲ್ಲ, ಕೊರಿಯೋಗ್ರಫಿ ಡೈರೆಕ್ಷನ್ ಥರ ಅಲ್ಲ. ಎಲ್ಲ ಡೈರೆಕ್ಟರ್ ಆಗೋದು ಅನ್ಕೊಂಡ್ಬಿಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ಅದನ್ನ ಹೆಂಗೆ ನೀವು ಇದು ಮಾಡ್ತೀವಿ? ಅದು ಆ ಮಾತು ಸ್ವಲ್ಪ ನಾನು ಆ್ಯಕ್ಚುಲಿ ಒಪ್ಪಲ್ಲ. ಯಾಕೆಂದರೆ ಫೈಟ್ ಮಾಸ್ಟರ್ ಇರ್ಬೋದು, ಡ್ಯಾನ್ಸ್ ಡೈರೆಕ್ಟರ್ ಇರ್ಬೋದು, ಎಷ್ಟೋ ಜನ ಡೈರೆಕ್ಟರ್ಸ್ ಹತ್ರ ಅವ್ರು ಕೆಲಸ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಡೈರೆಕ್ಟರ್ ಹತ್ರ ಮಾಡಿದಾಗ ಡಿಸ್ಕಷನ್ಸಲ್ಲಿ ಇರ್ಬೋದು, ಕೂತಾಗ ಮಾತಾಡೋ ರೀತಿಯಲ್ಲಿ, ಆಮೇಲೆ ಹೀರೋಗಳ ಜೊತೆ ಮಾತಾಡಿರ್ತಾರೆ. ಸೊ ಸೆನ್ಸ್ ಇರುತ್ತೆ, ಡೈರೆಕ್ಷನ್ ಸೆನ್ಸ್ ಇರುತ್ತೆ. ಈಗ ಫೇಲ್ಯೂರ್ಸು ಸಕ್ಸಸ್ಸು ಅದು ಸೆಕೆಂಡ್ರಿ. ಈಗ ಎಲ್ಲರ ಲೈಫಲ್ಲೂ ಬರುತ್ತೆ. ಯಾವ ಡೈರೆಕ್ಟ್ರು ಪ್ರತಿಯೊಂದು ಸಿನಿಮಾ ಸಕ್ಸಸ್ ಕೊಡೋಕ್ಕಾಗಲ್ಲ. ಸೊ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ. ಸೊ ಆ ರೀತಿ ಇರ್ಬೋದು ಅಷ್ಟೇ ಹೊರತು ಕೊರಿಯೋಗ್ರಾಫರ್ಸು ಡೈರೆಕ್ಟ್ ಆಗೋದಕ್ಕೆ ಕೇಪಬಲ್ ಅಲ್ಲ ಅನ್ನೋದು ನಾನು ಒಪ್ಪಲ್ಲ. ಸೊ ಆ ಒಂದು ಉದಾಹರಣೆಗೆ ನಾನು ಫಸ್ಟ್ ಸಿನಿಮಾನೇ ನಾನು ಸೂಪರ್ ಡೂಪರ್ ಕೊಟ್ಟಿದ್ದೀನಿ ಅವಾಗ. ಅದಾದಮೇಲೆ ಅದಾದಮೇಲೆ ಇನ್ನೂ 3-4 ಸಿನಿಮಾಗಳು ಹಿಟ್ಟಾಗಿವೆ. ನಂದು ಯಾವುದೋ ಪೊಲೀಸ್ ಸ್ಟೋರಿ ಹಿಟ್ಟಾಯಿತು, ಜಾಕಿ ಚಾನ್ ಹಿಟ್ಟು, ಆಮೇಲೆ ಒನ್ ಮ್ಯಾನ್ ಆರ್ಮಿ, ಆಮೇಲೆ ಥ್ರಿಲ್ಲರ್ ಕಿಲ್ಲರ್, ಓಂ ನಮಃ ಶಿವಾಯ, 5 ಪಿಕ್ಚರ್ ನಾನು ಸಕ್ಸಸ್ ಕೊಟ್ಟಿದ್ದೀನಿ. ಓಕೆ, ನಂದು ಇದೆ ಒಂದು 2-3 ಪಿಕ್ಚರ್ ನಂದು ಫೇಲ್ಯೂರ್ಸ್ ಆಗಿದೆ. ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಎಲ್ಲರ ಒಂದು ಇದರಲ್ಲೂ ಕೂಡ ರೇಷಿಯೋ ಇರುತ್ತೆ. ಸೊ ಹಾಗಂತ ಅಂದರೆ ಅದರಲ್ಲಿ ಟ್ಯಾಲೆಂಟೆಡ್ಸ್ ಅಂದರೆ ಈಗ ನಾವು ಅದರಲ್ಲಿ ಒಂದು ಮಾತು ಏನು ಅಂದರೆ ಎಲ್ಲರೂ ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಅನ್ನೋದು ನಿಜ. ಟ್ಯಾಲೆಂಟೆಡ್ ಇರೋರು ಡೈರೆಕ್ಷನ್ ಮಾಡ್ಬೋದು ಅಷ್ಟೇ. ಸರ್, ನೀವು ನಿಮ್ಮ ಲೈಫೇನೆ ಫೈಟ್ಗೋಸ್ಕರ ಹುಟ್ಟಿದ್ರಿ ನೀವು. ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇದ್ದೀರಾ, ಇಷ್ಟು ಫೈಟ್ ಎಲ್ಲ ಮಾಡಿದ್ದೀರಾ. ನಿಮ್ಮ ಬಾಡಿ ಪಾರ್ಟ್ಸಲ್ಲಿ ಯಾವ್ದು ಹೆಂಗಿದೆ, ಎಲ್ಲೆಲ್ಲಿ ಫ್ರ್ಯಾಕ್ಚರು, ಎಲ್ಲೆಲ್ಲಿ ಏನೇನಾಗಿದೆ? ಅದೇ ಸುಮಾರು ಕಡೆ ಏಟ್ ಬಿದ್ದಿದ್ದೆ, ಇಲ್ಲ ಅಂತ ಹೇಳಲ್ಲ. ಕಾಲು ಟ್ವಿಸ್ಟ್ ಆಗಿದೆ, 2 ಕಾಲು ಟ್ವಿಸ್ಟ್ ಆಗಿದೆ, ಈ ಕಾಲು ಟ್ವಿಸ್ಟ್ ಆಗಿತ್ತು. ಆಮೇಲೆ ಅಲ್ಲೆಲ್ಲ ಸಣ್ಣ ಪುಟ್ಟ ಏಟ್ಗಳು ಬೀಳ್ತಾನೆ ಇರ್ತದೆ. ಒಂದ್ಸರಿ ಈ ಟಿಕೆಟ್ಸ್ ಮಾಡಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲೂ ಕೂಡ ನನಗೆ ತಲೆಗೆ ಏಟ್ ಬಿದ್ದು ಒಂದು 4 ಸ್ಟಿಚ್ ಆಗಿತ್ತು. ಅದು ಬಿಟ್ಟು ಇಲ್ಲೊಂದು ಏಟ್ ಬಿದ್ದಿತ್ತು, ಇಲ್ಲಿ ರೈಟ್ ಸೈಡ್ ಒಂದು ದೊಣ್ಣೆ ಫೈಟ್ ಮಾಡ್ಬೇಕಾದ್ರೆ ಇಲ್ಲೊಂದು ಏಟ್ ಬಿದ್ದಿತ್ತು ನನಗೆ. ಆಮೇಲೆ ಈ ಸಣ್ಣ ಪುಟ್ಟಗಳು ಇರ್ತವೆ. ಫ್ರ್ಯಾಕ್ಚರ್ ಏನಾಗಿಲ್ಲ ದೇವ್ರ ದಯದಿಂದ. ನನಗೆ ಹೆವಿ ಫ್ರ್ಯಾಕ್ಚರ್ ಆಯಿತು ಆ ಥರ ಇಲ್ಲ, ಸಣ್ಣ ಪುಟ್ಟ ಏಟ್ಗಳು ಬಿದ್ದಿದ್ದಾವೆ. ಸೊ ಫೈಟ್ ಅಂದ್ರೆ ರಿಸ್ಕ್ ಅಲ್ವಾ. ಅದು ನಾನು ಆಲ್ಮೋಸ್ಟ್ ಮೋರ್ ದೆನ್ 2500 ಫೈಟ್ಸ್ ಕಂಪೋಸ್ ಮಾಡಿದ್ದೀನಿ, ಎಲ್ಲ ಲ್ಯಾಂಗ್ವೇಜಸ್ ಸೇರಿ. 2,500 ಫೈಟ್ ಮೇಲೆ ಕಂಪೋಸ್ ಮಾಡಿದ್ದೀನಿ, ಫೈಟ್ಸ್ ಕಂಪೋಸ್ ಮಾಡಿರೋದು. ಸೊ ಆ ಥರ ಬಂದಾಗ ನಿಜವಲ್ಲೂ ನಮಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಘವೇಂದ್ರ ಸ್ವಾಮಿಗೆ. ನನಗೆ ಕಾಪಾಡ್ಕೊಂಡು ಬಂದಿದ್ದಾರೆ, ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು. ನಾನು ಪ್ರತಿಯೊಂದು ಫೈಟ್ ಸ್ಟಾರ್ಟ್ ಆಗೋದು ರಾಯರ್ನ ಎನ್ನಿಸ್ಕೊಂಡೇ ಮಾಡೋದು. ಸೊ ಅದು ನಮ್ಗೆ ಕಾಪಾಡ್ಕೊಂಡೇ ಬಂದಿದ್ದಾರೆ. ಸೊ ಆ ವಿಷಯಕ್ಕೆ ಬಂದರೆ ಡೆಡ್ಲಿ ಕಿಲ್ಲರಲ್ಲಿ ಕೂಡ ಸಾಲಿಡ್ ಫೈಟ್ಸ್ ಇದ್ದಾವೆ. ಒಂದೊಂದು ಫೈಟು ಒಂದೊಂದು ರೀತಿ ಪ್ಲ್ಯಾನ್ ಮಾಡಿದ್ದೆ. ಓಪನಿಂಗ್ಗೆ ಒಂದು ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಡು ಟೆರರಿಸ್ಟ್ಗಳು ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ಅಲ್ಲೇ ಒಂದು ಕಾಡಲ್ಲಿ ಭರ್ಜರಿ ಆ್ಯಕ್ಷನ್ ಒಂದಿದೆ. ಸೊ ಅದರಲ್ಲಿ ಎಲ್ಲ ಆರ್ಟಿಸ್ಟು ಇರ್ತಾರೆ. ಅದು ಬಿಟ್ಟರೆ ಇನ್ನು ಪೊಲೀಸ್ ಹೀರೋ ಅಭಯ್ ಪೊಲೀಸ್ ಜೊತೆ ಒಂದು ಫೈಟ್ ಮಾಡ್ತಾರೆ.
ಸೊ 100% ಆ ಫೈಟ್ಗೆ ಥಿಯೇಟರ್ ಕ್ಲಾಪ್ಸ್ ಬರುತ್ತೆ ಹೀರೋಗೆ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ರು ಅಭಯ್, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಆ ಸಿಚುವೇಶನ್ ಆ ಫೈಟ್ನ ಎಂಜಾಯ್ ಮಾಡ್ತಾರೆ. ಓಕೆ. ಯಾಕಂದರೆ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ, ಆ ಟೈಮಲ್ಲಿ ಆ ಫೈಟ್ ಬರುತ್ತೆ. ಸೊ ಥಿಯೇಟರ್ಲಿ ಡೆಫಿನೆಟ್ಲಿ ಮಾಸ್ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡೇ ಮಾಡ್ತಾರೆ. ತುಂಬಾ ರಿಸ್ಕಿ ಮಾಡಿದ್ರು ಅಭಯ್. ಸೊ ಅದೊಂದು ಫೈಟ್, ಅದು ತುಂಬಾ ಪವರ್ಫುಲ್ ಆ್ಯಕ್ಷನ್ ಪ್ಯಾಕ್ಡ್ ಫೈಟ್. ಅದು ಯಾವುದು ಪೊಲೀಸ್ ಜೊತೆ. ಅದು ಬಿಟ್ಟರೆ ಇನ್ನೊಂದು ಫೈಟು ಒಂದು ಕಾಡು ಮನುಷ್ಯರ ಜೊತೆ ಒಂದು ಫೈಟ್ ಇದೆ, ಅದು ಥ್ರಿಲ್ ಆಗಿದೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದಮೇಲೆ ಇನ್ನೊಂದು ಈ ಮಳೆಯಲ್ಲಿ ಒಂದು ಫೈಟ್ ಇದೆ, ರೈನ್ ಎಫೆಕ್ಟಲ್ಲಿ ಒಂದು ಫೈಟ್, ಗೆರಿಲ್ಲಾ ಫೈಟರ್ಸ್ ಜೊತೆ ಒಂದು ಫೈಟ್ ಇದೆ. ಆ ಫೈಟಲ್ಲಿ ಅಭಯ್ ಯಾಕಂದರೆ ರೈನ್ ಬೇರೆ ಟೈಟ್ ಇರುತ್ತೆ, ಒಳಗಡೆ ಶರ್ಟ್ಗೆ ಟಿ ಶರ್ಟ್ ಟೈಟ್ ಇರುತ್ತೆ, ಪ್ಯಾಂಟ್ ಟೈಟ್ ಇರುತ್ತೆ, ನಾವು ರೋಪ್ ಶರ್ಟ್ಸ್ ಎಲ್ಲ ಮಾಡಿ ಜಾಕೆಟ್ ಇರುತ್ತೆ ಮೇಲೆ. ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಇದಾಯಿತು ಅಭಯ್ಗೆ, ಹೆಂಗೆ ಮಾಸ್ಟರ್ ರೋಪ್ ಶರ್ಟ್ಸ್ ಆಗುತ್ತಾ ಅಂತ. ನಿನ್ನ ಬಾಪ ಆಗುತ್ತೆ ಅಂದ್ಬಿಟ್ಟು ಸೈಡ್ ಕರ್ಕೊಂಡೋದೆ. ಅಭಯ್ಗೆ ಈಗಲೂ ಜ್ಞಾಪಕ ಇರ್ಬೋದು. ಸೈಡ್ ಕರ್ಕೊಂಡೋಗ್ಬಿಟ್ಟು, ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಫೈಟ್ ಮಾಡ್ತಾರೆ. ಅಭಯ್ ಒಬ್ಬರದನ್ನ ಹೇಳಿದ್ದು ನಾನು, ಯಾರ ಹತ್ರ ಹೇಳಿಲ್ಲ. ಅಲ್ಲಿ ಎಲ್ಲರ ಮುಂದೆ ಹೇಳಲ್ಲ ನಾನು, ಯಾವುದೇ ಆರ್ಟಿಸ್ಟ್ಗೂ ನಾನು ಎಲ್ಲರ ಮುಂದೆ ಏನು ಹೇಳೋಕ್ಕಾಗಲ್ಲ. ಅಲ್ಲಪ್ಪ ಹೆಣ್ಮಕ್ಳೇ ಹೆಂಗೆ ಫೈಟ್ ಮಾಡ್ತಾವ್ರೆ, ನೀನೇನು ಫೈಟ್ ಮಾಡೋಕೆ ಆಗುತ್ತಾ ಅಂತ ಕೇಳ್ತೀವಿ. ಆಗುತ್ತಾ ಅಂತ ವರ್ಡೇ ಯೂಸ್ ಮಾಡಬಾರ್ದು ನೀನು. ಆಯ್ತು ಮಾಸ್ಟರ್, ಜಾಕೆಟ್ ಹಾಕೊಂಬ ನೀನು. ಹೋಗಿ ತಕ್ಕಂತ ಜಾಕೆಟ್ ಹಾಕೊಂಬಂದು ಏನು ಮಾಡಿದ್ರು ಅಂದರೆ ಸಖತ್ತ ಮಾಡಿದ್ರು ನಿಜ. ಅವ್ರಿಗೆ ಫಿಕ್ಸ್ ಆಗ್ಬಿಟ್ರು, ಮಾಡಲೇಬೇಕು ಅಂತೇಳಿ ಸೂಪರಾಗಿ ಮಾಡೋದು. ಆ ಥರ ಒಂದೊಂದು ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಕೂಡ ಜೋರಾಗಿದೆ. ಒಂದೊಂದು ಆ್ಯಕ್ಷನ್ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅಭಯ್ದು ತುಂಬ ಚೆನ್ನಾಗಿದೆ. ಸೊ ಪ್ರೊಡ್ಯೂಸರ್ದು ಇದೆ, ಯಾಕಂದರೆ ಅವರು ಖರ್ಚು ಮಾಡಿದ್ದಕ್ಕೆ ತಾನೇ ನಮಗೆ ಆ ಥರ ಎಲ್ಲ ನಾವು ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಪ್ರಶಾಂತ್ ಅವ್ರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ವಿನಯ್ ಅಂತ ಇವ್ರು ಬಾಂಬೆದವ್ರು ಇದ್ರು. ಈಗ ದೇವ್ರ ದಯದಿಂದ ಅವ್ರ ಪಾಪ ಕಾಲವಾಗಿದ್ದಾರೆ. ಸೊ ಅವರು ತುಂಬ ಅವರು ಸ್ಪಾಟಲ್ಲಿ ಯಾವಾಗಲೂ ಇರೋರು ವಿನಯ್ ಅಂತ. ಸೊ ಇವರಿಬ್ಬರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ನನಗೆ, ಯಾಕಂದರೆ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಮುಖ್ಯ ಕಾರಣ ನಿರ್ಮಾಪಕ. ಸರ್, ನಿಮ್ಮ ಲೈಫಲ್ಲಿ ಅಂದರೆ ಇವಾಗ ಫೈಟ್ಗಳಲ್ಲಿ ಇವಾಗ ತುಂಬ ರಿಸ್ಕಿಯಷ್ಟು ಫೈಟು, ಇದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವುದು ಸರ್ ಅದು? ಪ್ರತಿಯೊಂದು ಫೈಟ್ ರಿಸ್ಕಿನೇ, ಈಸಿ ಫೈಟ್ ಯಾವುದಿದೆ ಹೇಳಿ? ಯಾವುದಿಲ್ಲ, ಪ್ರತಿಯೊಂದು ಫೈಟು ರಿಸ್ಕಿನೇ. ಸೊ ಆ ಥರ ಲೆಕ್ಕಕ್ಕೆ ಬಂದರೆ ಒಂದೊಂದು ಇರೋದು ಒಂದೊಂದಿದೆ. ಈಗ ನನ್ನ ಗುರುಗಳು ಅಣ್ಣವ್ರದ್ದು ಒಡೌಟ್ ಇದ್ದಳೊಂದು ಎತ್ತಿನ ಗಾಡಿ ಚೇಜ್ ಇತ್ತು, ಅಕ್ಕತ್ ರಿಸ್ಕಿಯಲ್ಲಿ ಮಾಡಿದ್ದು. ಅದು ಬಿಟ್ಟರೆ ಇನ್ನು ಲಾಕ್ ಆಫ್ ಡೆತ್ ಗೊತ್ತೇ ಇದೆ ನಿಮಗೆ. 100 ಬೈಕು, 20 ಜೀಪು, 10 ಕಾರು ಹಿಂಗೆಲ್ಲ ಇಟ್ಟು ಮಾಡಿದ್ದು, ಅದು ರಿಸ್ಕಿಯಲ್ಲೇ ಮಾಡಿದ್ದು. ನಮ್ಮದು ಜಾಕಿ ಚಾನ್ ಪಿಕ್ಚರು ಕ್ಲೈಮ್ಯಾಕ್ಸ್ ಈಗಲೂ ಕೂಡ ಅದು ನೋಡ್ತಾ ಇದ್ರೆ ಅಯ್ಯೋ ಏನಪ್ಪ ಹಿಂಗೆ ಮಾಡಿದ್ದು ಅನಿಸುತ್ತೆ. ಅಷ್ಟು ಫುಲ್ಫಿಲ್ಡ್ ಆಗಿತ್ತು. ಏನು 40 ಬೈಕು, 40 ಕುದುರೆ, 20 ಕಾರುಗಳು, 1 ಟ್ರಕ್ಕು, ಜೀಪುಗಳು 10. ಸೊ ಭಾಳನೇ ಭರ್ಜರಿ ಆ್ಯಕ್ಷನ್. ಆ ಕಾಲಕ್ಕೆ 97ಲ್ಲಿ ಆ್ಯಕ್ಷನ್, ಒಂದೇ ಆ್ಯಕ್ಷನ್ಗೆ 1 ಕೋಟಿ ಖರ್ಚು ಮಾಡಿದ್ವಿ 97ಲ್ಲಿ, ಲೆಕ್ಕ ಹಾಕೊಳ್ಳಿ. ಸೊ ಆ ಥರ ಶಿವರಾಜ್ ಕುಮಾರ್ದು ಇದ್ದಾವೆ ಸುಮಾರು ಪಿಕ್ಚರ್ಗಳಲ್ಲಿ. ನಾನು ಓಮಲ್ಲಿ ಎಂತೆಂಥ ರಿಸ್ಕಿ ನಾನು ಕಂಪೋಸ್ ಮಾಡಿದ್ದೀನಿ. ಅದೊಂದು ಎಲ್ಲ ಹೀರೋಗಳ್ದು ಇದ್ದಾವೆ. ಗೊತ್ತಾ ಹೇಳ್ಕೊಂಬಂದ್ರೆ ರವಿಚಂದ್ರನ್ ಸರ್ದು ಚಿಕ್ಕ ಯಜಮಾನ್ರಲ್ಲಿ, ಅದು ಶಶಿಕುಮಾರ್ ಅವ್ರದ್ದಿದೆ, ಜಗ್ಗೇಶ್ ಅವ್ರದ್ದಿದೆ. ನಾನು ರೀಸೆಂಟಾಗಿ ಒಂದು ಫೈಟ್ ನೋಡ್ತಾ ಇದ್ದೆ ಜಗ್ಗೇಶ್ ಸರ್ದು, ಮೇಲ್ಕೋಟೆ ಮಂಜ ಅಂತ. ಕ್ಲೈಮ್ಯಾಕ್ಸ್ ಫೈಟು ನಾನೇ ಶಾಕ್ ಆಗೋಯ್ತು, ಅಷ್ಟು ಸೂಪರಾಗಿ ಬಂದಿತ್ತು, ರಿಸ್ಕಿ ಇತ್ತು ಫೈಟಲ್ಲಿ. ಆ ಥರ ರಾಘವೇಂದ್ರ ರಾಜ್ಕುಮಾರ್ದು ಇದೆ, ದರ್ಶನ್ ಅವ್ರದ್ದು ಗಜ ಅಂತ ಒಂದು ಪಿಕ್ಚರ್, ಅದರಲ್ಲೂ ಹೆವಿಯಾಗಿ ಮಾಡಿದ್ದೆ. ಸುದೀಪ್ ಸರ್ದು ವೀರ ಮದಕರಿಯಲ್ಲಿ ಕ್ಲೈಮ್ಯಾಕ್ಸಿಂದ ಹಿಡಿದು ಫುಲ್ ಪಿಕ್ಚರ್ ನಾನೇ ಮಾಡಿದ್ದು. ಅದು ಪ್ರತಿಯೊಂದು ರಿಸ್ಕ್ ಇತ್ತು. ಅಂಬರೀಷ್ ಅಣ್ಣಂದು, ಶಂಕರ್ನಾಗ್, ಎಲ್ಲಾರದು ಮಾಡಿದ್ದೀನಿ ಸರ್. ಟೈಗರ್ ಪ್ರಭಾಕರ್ ಸಾರು, ವಿನೋದ್ ಪ್ರಭಾಕರ್ ಅವರು, ಅವತ್ತಿನ ಹೀರೋಯಿಂದ ಇವತ್ತಿನ ಹೀರೋ ತನಕ ಎಲ್ಲರದು ಮಾಡಿದ್ದೀನಿ. ಚಾಣಾಕ್ಷದಲ್ಲಿ ಒಂದು ಫೈಟ್ ಮಾಡಿದ್ರು. ಚಾಣಾಕ್ಷದಲ್ಲಿ ಧರ್ಮ ಹೀರೋ, ಆಮೇಲೆ ಅಭಯ್ ಕೂಡ ಸೆಕೆಂಡ್ ಹೀರೋ. ಒಂದು ಚೇಜಿಂಗ್ ಆ್ಯಕ್ಷನ್, ಭರ್ಜರಿ ಆ್ಯಕ್ಷನ್ ಅದು. ನಾನು ಲಾಕ್ ಅಪ್ ಡೆತ್ ಥೀಮ್ ಇಟ್ಕೊಂಡೆ. ಆಮೇಲೆ ಉಪೇಂದ್ರ ಸರ್ ಪಿಕ್ಚರ್ಗಳು ಎಷ್ಟು ಹೆವಿ ಮಾಡಿದ್ವಿ. ಆಟೋ ಶಂಕರ್ ಒಂದು ಚೇಜ್ ಇದೆ, ಫೈಟ್ ಇದೆ, ಸುಮಾರಿದೆ ಅಂತ ಹೇಳ್ಕೊಂಡೋದ್ರೆ ಒಂದು 50-100 ಇದೆ. ಇವತ್ತೆಲ್ಲ ಟೈಮ್ ಆಗುತ್ತೆ ಸರ್. ಇನ್ನು ಅದೇ ಸರ್ದು ಫೈಟಲ್ಲಿ ಇದು ಆ್ಯಕ್ಷನಲ್ಲಿ ನೀವು ನೋಡಿದ್ರಿ ಆ್ಯಸ್ ಎ ಡೈರೆಕ್ಟ್ರಾಗಿ. ಬಟ್ ಸಿನಿಮಾ ಅಂದರೆ ಬರೀ ಆ್ಯಕ್ಷನ್ ಆಗಿರಲ್ಲ, ಅಲ್ಲಿ ನಗು ಇರುತ್ತೆ, ಅಳು ಇರುತ್ತೆ, ಎಮೋಷನ್ಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ. ಇದು ಈ ಓವರಾಲ್ ಈ ಡಿಪಾರ್ಟ್ಮೆಂಟಲ್ಲೆಲ್ಲ ಸರ್ ಜೊತೆ ಕೆಲಸ ಮಾಡಿದಾಗ ಇನ್ನೊಂದೆಲ್ಲ ಹೆಂಗಿತ್ತು ಅಂತ? ನಮಗೆ ಅವ್ರ ಫಾಸ್ಟಿಗೆ ನಮ್ಗೆ ಆಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಫಾಸ್ಟ್ ಮಾಸ್ಟರ್. ಬೆಳಿಗ್ಗೆ 6:45 ಸ್ಟಾರ್ಟ್ ಆದರೆ ಪ್ಯಾಕಪ್ ಆಗೋವರೆಗೂ ನಮಗೆಲ್ಲೂ ಬ್ರೇಕೇ ಇಲ್ಲ.
ಯಾಕಂದರೆ ಅವ್ರಿಗೆ ಪ್ರೊಡ್ಯೂಸರ್ ಮೈಂಡಲ್ಲಿ ಪ್ರೊಡ್ಯೂಸರ್ ಇರ್ತಾರೆ, ಈ ಟೈಮಲ್ಲಿ ಇದೇ ಬಜೆಟಲ್ಲಿ ಮಾಡಬೇಕು ಅಂತ ಇದ್ದಾಗ ಸೊ ನಾವು ಸ್ವಲ್ಪ ಅವ್ರು ಇದಕ್ಕೆ ಸೆಟ್ ಆಗಬೇಕು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಹೇಳಬೇಕು, ನಮಗೆಲ್ಲ ಒಂದು ಪೇರೆಂಟ್ ಥರ, ನಾವು ಡೈರೆಕ್ಟ್ರು, ಹೀರೋ ಅಥವಾ ಪ್ರೊಡ್ಯೂಸರ್ ಥರನೇ ಇರಲಿಲ್ಲ ಶೂಟಿಂಗ್ ಸೆಟ್ಟಲ್ಲಿ. ಊಟ ಬೇಕು ಅಂದರೆ ತರಿಸ್ಕೊಂಡು ಯಾವ್ದು ಬೇಕೆಲ್ಲ ಊಟ ಮಾಡಿಕೊಂಡು ಒಂದೇ ತಟ್ಟೆಲ್ಲೂ ಊಟ ಮಾಡಿದ್ದೀವಿ. ಆಮೇಲೆ 24 hours ನಾವು ಶೂಟಿಂಗ್ ಮಾಡಿದ್ದೀವಿ. ಆಮೇಲೆ ಕೇರ್ ಮಾಡ್ತಿದ್ರು. ಈಗ ಆ್ಯಕ್ಷನ್ ಸೀಕ್ವೆನ್ಸಲ್ಲೆಲ್ಲ ಹೇಳೋರು, ಒಂದೊಂದು ಕಡೆ ಹಿಂಗೆ ಆಗುತ್ತೆ ಅಬ್ಬ ಒಂಚೂರು, ಯಾಕಂದ್ರೆ ರೋಪ್ ಶಾರ್ಟ್ಸ್ ಎಲ್ಲ ಒಂದೊಂದು ಸರಿ ಮೇಲೆ ಕೆಳಗಡೆ ಆದಾಗ ಲ್ಯಾಂಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ ಮಾಡಿ ಅವರೇ ಬಂದು ಎಲ್ಲ ರೋಪ್ಗಳನ್ನ ಚೆಕ್ ಮಾಡಿ ರೋಪ್ ಹತ್ರ ಹೋಗಿ ಹುಡುಗರಿಗೆಲ್ಲ ಹೇಳಿ ಸೊ ಚೆನ್ನಾಗಿ ಮಾಸ್ಟರ್ ಅಂದರೆ ಇಷ್ಟು ನಾನು ಫೈಟ್ ಮಾಡೋಕ್ಕೆ ಮಾಸ್ಟರ್ ಹೇಳ್ಕೊಟ್ಟಿದ್ದೆ ಕಾರಣ. ಆಮೇಲೆ ಅದರಲ್ಲಿ ಏನೇ ಡೆಡ್ಲಿ ಕಿಲ್ಲರ್, ಏನೇ ಒಂದು ಆ್ಯಕ್ಷನ್ ಏನೇ ಬಂದರೂ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ನಾನು ಬರೀ ಏನಂದರೆ ನಾನು ಮಾಡೋರು ಅಷ್ಟೇ, ಮಾಡಿಸಿರೋದು ಅವರು. ಆ್ಯಂಡ್ ಡೈರೆಕ್ಟ್ರ್, ಆ್ಯಸ್ ಅ ಡೈರೆಕ್ಟ್ರ್ ಅಂತೂ ಬಿಡಿ ಅವ್ರನ್ನೇ, ಯಾಕಂದರೆ ಆಲ್ರೆಡಿ ಅವ್ರ ಸಿನಿಮಾಗಳು ನೋಡ್ಬಿಟ್ಟಿದ್ದೀವಿ ನಾವು. ಓಂ ನಮಃ ಶಿವಾಯ ಆಗ್ಬೋದು, ಆಮೇಲೆ ಪೊಲೀಸ್ ಸ್ಟೋರಿ ಆಗ್ಬೋದು. ನಾವು ಇವತ್ತಿಗೂ ಸುಮ್ಮನೆ ಫ್ರೀ ಇದ್ದಾಗ ಏನು ಮಾಡ್ಬಿಡ್ತೀವಿ, ಪೊಲೀಸ್ ಸ್ಟೋರಿ ನೋಡ್ಕೊಂಡು ಕೂತಿರ್ತೀವಿ. ಆಮೇಲೆ ಈ ಸಿನಿಮಾಗೆ ತುಂಬ ಅವ್ರದ್ದು ಸಪೋರ್ಟ್ ಇದೆ. ಬರೀ ಏನಂದ್ರೆ ಡೈರೆಕ್ಷನ್ನು ಮಾಡಿ ಆ್ಯಕ್ಟಿಂಗ್ ಮಾಡಿ ಹೋಗೋದಲ್ಲ, ಫಸ್ಟಿಂದ ಇವತ್ತಿಗೂ ಲಾಸ್ಟ್ವರೆಗೂ ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮಾಸ್ಟ್ರು. ಈಗ ಪ್ರಮೋಷನ್ ಟೈಮಲ್ಲಿ ಈಗ ನೋಡಿ ನಮಗೆ ಬೇರೆ ಬೇರೆ, ಈಗ ನಾನು ಹೊಸಬ ಆಗಿರೋದ್ರಿಂದ, ಹೊಸಬ ಅಂದರೆ ನಾನು 14 ವರ್ಷ ಆಯಿತು, ಬಟ್ ಒಂದು ಜರ್ನಿ ಇದೆ ನಂದು, ತುಂಬ ಗ್ರಾಫು ಕೆಳಗಡೆ ಇದೆ. ಈ ಸಿನಿಮಾದಿಂದ ಒಂಚೂರು ಹೋಪ್ ಇಟ್ಕೊಂಡು ನನ್ನ ಮೇಲೆ ಇದು ನಮ್ಗೆ ಗೊತ್ತಿರಲ್ಲ. ಸೊ ಯಾರಾದರೂ ಸ್ಟಾರ್ ಕರೆಸ್ಕೊಂಡು ಅಥವಾ ಬೈಟ್ಸ್ ತೊಗೊಂಡು ಅವ್ರ ಕಡೆಯಿಂದ ನಮ್ಮ ಸಿನಿಮಾ ಪ್ರಮೋಷನ್, ಈಗ ಪ್ರಮೋಷನ್ನೇ ಮುಖ್ಯ ನಮ್ಮ ಸಿನಿಮಾಗೆ. ಸೊ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಬ್ಬ ಯಾರೋ ಸ್ಟಾರ್ನ ಬೈಟ್ಸ್ ತೊಗೊಂಡು ಮಾಡಿದಾಗ ಅವ್ರ ಫ್ಯಾನ್ಸ್ಗಳೆಲ್ಲ ನೋಡಿ ಓಕೆ ಡೆಡ್ಲಿ ಕಿಲ್ಲರ್ ಬರ್ತಿದೆ, ಈ ಡೇಟಿಗೆ ಬರ್ತಿದೆ, ಈ ಥರ ಸಿನಿಮಾ ಅಂತ ಅಟ್ಲೀಸ್ಟ್ ನಾವು ತಲುಪಿಸ್ಬೇಕು. ಸೊ ಅದರಲ್ಲೆಲ್ಲ ತುಂಬ ನಮ್ಮ ಜೊತೆ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಓವರಾಲ್ ನಾವು ತುಂಬ ಹೆಂಗೆ ಅಂದರೆ 45 days ನಾವು ಶೂಟಿಂಗ್ ಅಂತಲೇ ಇಲ್ಲ, ಒಂದು ಮನೆ, ಯಾಕಂದರೆ ಇರೋದೇ 2 ಲೊಕೇಶನ್ ಇರೋದ್ರಿಂದ ಫುಲ್ಲು ಜಾಲಿಯಾಗಿ ಹೋಗಿ ಫುಲ್ ಏನು ಕೆಲಸ ಬೇಕು ಕೆಲಸದ ಟೈಮಲ್ಲಿ ಕೆಲಸ ಮಾಡಿಬಿಟ್ಟು ಕೆಲಸ ಮುಗಿದ್ಮೇಲೆ ಆರಾಮಾಗಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ ಟೀ ಕಾಫಿ ಕುಡಿದು ಸೊ ಮನೆಗೆ ಬರ್ತಿದ್ವಿ. ತುಂಬ ಚೆನ್ನಾಗಿತ್ತು ಸರ್. ಸರ್ ನೀವು ಸಿನಿಮಾ ನೋಡಿದ್ರೆ ಸರ್, ರೆಡಿ ಆಯಿತು ಸರ್? ಹಾಂ ಸರ್, ಭಾಳ ಚೆನ್ನಾಗಿ ಬಂದಿದೆ. ನೀವು ಆಗಲೇ ಒಂದು ಮಾಸ್ಟರ್ ಕೇಳಿದ ಪ್ರಶ್ನೆಗೆ ಒಂದಿದೆ ಅಂತ ನನಗೆ. ಈ ಪಿಕ್ಚರ್ನ ಎಲ್ಲ ಭಾಗಗಳನ್ನು ಮಾಸ್ಟರ್ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಸ್ಟೋರಿ ಇರಲಿ, ಸ್ಕ್ರೀನ್ ಪೇ ಇರಲಿ, ಲಿರಿಕ್ಸ್ ಇರಲಿ, ಆ್ಯಕ್ಷನ್ ಇರಲಿ, ಡೈಲಾಗ್ಸ್ ಇರಲಿ, ಪ್ರತಿಯೊಂದೂ ಅವರು ನಮ್ಗೆ ಯಾವಾಗ ಸ್ಟೋರಿ ಲೈನಪ್ ರೀಡಿಂಗ್ ಹೇಳಿದ್ರು ಸರ್ ಮೊನ್ನೆ ಸಲ. ಒಬ್ಬ ಮನುಷ್ಯ ಸ್ಟೋರಿ ಬರೆದಾಗ ಅದರದ್ದು ಇಮ್ಯಾಜಿನೇಷನ್ ಇರ್ತವ್ರಿ, ಆ ಇಮ್ಯಾಜಿನೇಷನ್ ನಮ್ಮ ಕಣ್ಣಲ್ಲಿ ಬರೋ ಹಾಗೆ ಮಾಡಿದ್ದಾರೆ. ದೇರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡೈರೆಕ್ಟರ್ಶಿಪ್ ಇನ್ ಹಿಮ್. ಅವ್ರೊಳಗಿರುವಂಥ ಡೈರೆಕ್ಟರ್ಶಿಪ್ ಹೆಂಗೆ ಬರುತ್ತೆ, ಏನು ಮೂಡ್ ಬರುತ್ತೆ. ಅವ್ರು ಸುಮಾರು ಫಿಲ್ಮ್ ನೋಡಿದ್ವಿ ಸರ್ ನಾವು, ಮುಖ ಆಗಿ ಬೆಟ್ಟಾಗಿದ್ದೆ ಏನು ರೀಡಿಂಗಿಗೆ ಬಂದಾಗ ವಿ ಕುಡ್ ಇಮ್ಯಾಜಿನ್, ಈ ಫೈಟ್ದಲ್ಲಿ ಹೀಗೆ ಮಾಡ್ತಾರೆ ಮಾಸ್ಟ್ರು, ಈ ಡೈರೆಕ್ಷನ್ ಹಿಂಗೆ ನಮಗೆ ಒಂದು ಹೇಳ್ತಿದ್ದಾರೆ ಅಂದರೆ ಅದನ್ನ ಹೆಂಗೆ ಗ್ಲಿಮ್ಸ್ ಕೊಡ್ತಾರೆ ಅಂಥೇಳಿ. ಸೊ ಭಾಳ ಚೆನ್ನಾಗಿ ಬಂದಿದೆ ಫಿಲ್ಮು. ಫಸ್ಟ್ ಕಟ್ಟು, ಸೆಕೆಂಡ್ ಕಟ್ಟು, ಲಾಸ್ಟ್ ಏನು ಫೈನಲ್ ಮನ್ ಅಪ್ಲೋಡಿಂಗಿಗೆ ಏನು ಫಿಲ್ಮ್ ನೋಡಿದ್ವಲ್ಲ ಸರ್, ಒನ್ ಟೇಕ್ ವಿ ಡಿಂಟ್ ಹ್ಯಾವ್ ಎ ಸಿಂಗಲ್ ಟೈಮ್ ಬೇಸರ ಆಯಿತು ಇರಲಿಲ್ಲ. ಫ್ರೆಶ್ ಆಗಿ ಕುಂತ್ಕೊಂಡು ನೋಡಿದ್ರೆ ಮೂಮೆಂಟ್ ಆಗಿದೆ ಗೊತ್ತಾಗಲ್ಲ, ಯಾವಾಗ ಮುಗೀತಲ್ಲಪ್ಪ ಫಿಲ್ಮು ಅಂಥೇಳಿ. ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ₹1 ಎಕ್ಸ್ಟ್ರಾ ಖರ್ಚು ಮಾಡಿಸಿಲ್ಲ. ಆ್ಯಂಡ್ ವೆರಿ ಕೋಆಪ್ರೇಟಿವ್ ಸರ್, ವೆರಿ ಕೋಆಪ್ರೇಟಿವ್. ಆ್ಯಂಡ್ ಅವ್ರಲಿಂದ ನಾವು ಜಲ್ದಿ ಹೇಳೋದು, ಬಂದು ಸೆಟ್ಟಿಗೆ ಹೆಂಗೆ ಬರೋದು, ಏನು ಎಲ್ಲ ಕಲಿಸ್ಕೊಟ್ಟಿದ್ದಾರೆ, ಫಿಲ್ಮಿಂಗ್ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಇವತ್ತಿಗೂ ಪ್ರೊಡಕ್ಷನ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಆಯಿತು, ವಾಪಸ್ಸಿಗೆ ರಿಲೀಸ್ ಆಯಿತು, ಪ್ರತಿಯೊಂದು ಕಲಿಸ್ಕೊಡ್ತಾ ಇದ್ದಾರೆ. ದೇ ಆರ್ ಆ್ಯಕ್ಚುಲಿ ಏನೋ ಟ್ರೈನಿಂಗ್ ಅ ಪ್ರೊಡ್ಯೂಸರ್ ಹೌ ಟು ಬಿಕಮ್ ಪ್ರೊಡ್ಯೂಸರ್ ಅಂತನ್ನುವಂಥ ಫೀಲ್ ನನಗಿದೆ. ಆ್ಯಂಡ್ ಹೀರೋ ಅವ್ರದ್ದು ಭಾರಿ ಕೋಆಪ್ರೇಷನ್ ಇದೆ. ಇವನ್ ನಮ್ಮ ಹೀರೋಯಿನ್ ಅವರಾದರೂ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿದೆ. ಅದರ್ ಆ್ಯಕ್ಟರ್ಸ್ಗಳಾಗಲಿ ಇವರಾಗಲಿ, ಎವ್ರಿ ಹ್ಯಾಸ್ ಥಾಟ್ ಅಸ್ ಅಲಾಟ್ ಇನ್ ದಿಸ್ ಜರ್ನಿ. ಸೂಪರ್ ಸರ್. ಸರ್ ಇವತ್ತು ಅಂದರೆ ಸಿನಿಮಾಗಳು ಅಷ್ಟು ಚೆನ್ನಾಗಿ ರನ್ ಆಗ್ತಾ ಇಲ್ಲ, ಕನ್ನಡ ಸಿನಿಮಾ ಅಂತೆಲ್ಲ ಕೇಳ್ತಾ ಇದ್ದೀವಿ. ಸೊ ಇದೇ ಟೈಮಲ್ಲಿ ಡೆಡ್ಲಿ ಕಿಲ್ಲರ್ ಬರ್ತಾ ಇದೆ. ಸೊ ಯಾವ ಥರ ಮೈಂಡ್ ಸೆಟ್ ಇದೆ, ಏನು ರೀಸನ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಇಷ್ಟು ವರ್ಷದ ಇಂಡಸ್ಟ್ರಿ ನೋಡಿದ್ದೀರಾ ನೀವು? ಅದೇನೆಂದರೆ ಸಿನಿಮಾಗಳು ರನ್ ಆಗ್ತಾಯಿಲ್ಲ ಅಂತ ನಾವೇ ಹೇಳ್ಕೊಂಡು ಅವ್ರ ಜನಕ್ಕೆ ಮೈಂಡಿಗೆ ಫೀಡ್ ಮಾಡ್ತಾ ಇದ್ದೀವಿ. ಸೊ ಆ ಮಾತನ್ನ ನಾವು ಹೇಳೋದು ಬೇಡ. ಸಿನಿಮಾ ಚೆನ್ನಾಗಿದೆ, ಜನ ಬಂದು ನೋಡ್ತಾರೆ ಅಷ್ಟೇ. ಅದನ್ನು ಆ ಮೆಂಟಾಲಿಟಿ ನಂದು. ಸೊ ಒಳ್ಳೆ ಸಿನಿಮಾ ಕೊಟ್ಟರೆ 100% ಜನ ನೋಡ್ತಾರೆ. ಸೊ ಅವ್ರು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಓಕೆ, ಈಗ ಸಕ್ಸಸ್ ರೇಟ್ ಸ್ವಲ್ಪ ರೇಷಿಯೋ ಕಡಿಮೆ ಇರ್ಬೋದು, ಅದು ಬಿಟ್ಟರೆ
ಜನ ಯಾವತ್ತು ಎಂಟರ್ಟೈನ್ಮೆಂಟ್ ಯಾವತ್ತು ಸಿನಿಮಾಗೆ ಯಾವತ್ತು ಸಾವಿಲ್ಲ ಸರ್. ತಪ್ಪನಾಗಿ ಹೇಳ್ತೀನಿ, ಸಿನಿಮಾ ನೀವು ಲೈಫ್ ಲಾಂಗ್ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್. ಈಗ ಒಂದು ಮಾಲ್ಗೆ ಹೋದ್ರೆ ಏನೋ ಒಂದು ಪರ್ಚೇಸ್ ಮಾಡಿ ಇಲ್ಲ ಒಂದು ಹೋಗ್ಬಿಟ್ಟು ಒಂದು ಸಿನಿಮಾ ನೋಡ್ಕೊಂಡು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಬರ್ತಾರೆ. ಸೊ ಎಲ್ಲ ಆಚೆ ಹೋಗ್ಬೇಕಂದ್ರೆ ವೀಕೆಂಡಲ್ಲಿ ಒಂದು ಸಿನಿಮಾಗೆ ಹೋಗ್ಬೇಕು ಅನ್ಸುತ್ತೆ. ಸೊ ಅದು ಎಂಟರ್ಟೈನ್ಮೆಂಟ್. ಅದು ಎಷ್ಟೇ ಮನೇಲಿ ನಾವು ಟಿವಿ ಇದ್ರೂ ಅಥವಾ ಕೈಯಲ್ಲಿ ಮೊಬೈಲ್ ಇದ್ರೂ ಥಿಯೇಟರ್ ಹೋಗಿ ನೋಡೋ ಫೀಲೇ ಬೇರೆ. ನೀವು ಥಿಯೇಟರ್ ಎಲ್ಲರ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಆ ಫೀಲ್ ಬೇರೆ ರೀತಿ ಇರುತ್ತೆ. ಆ ಸೌಂಡಿಂಗ್ ಇರ್ಬೋದು. ಯಾವತ್ತೂ ಸಿನಿಮಾನ ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಆಡಿಯನ್ಸ್ಗೆ ನಾನು ಇದೊಂದು ಮಾತನ್ನ ಯಾವಾಗಲೂ ಹೇಳ್ತೀನಿ, ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅದು ಇಂಪ್ಯಾಕ್ಟ್ ಬೇರೆ ಥರ ಇರುತ್ತೆ. ಸೊ ಸೊ ಡೆಡ್ಲಿ ಕಿಲ್ಲರ್ ಬರ್ತಾ ಇದೆ. ಡೆಡ್ಲಿ ಕಿಲ್ಲರ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲ ಥಿಯೇಟರ್ಲ್ಲಿ ಬಂದು ಈ ಸಿನಿಮಾ ನೋಡಿ ಅರಸಿ ಈ ಒಂದು ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ಅವಲ್ಲಿ ಇನ್ನೊಂದು ಮರ್ತೆ, ನೀವು ಕೇಳಿದ್ರಿ ನಿಮ್ಗೆ ಯಾವ ಏನೋ ಸ್ಟೆಂಟ್ ರಿಸ್ಕ್ ಜಾಸ್ತಿ ಅಂದಾಗ. ಇನ್ನು 3 ಜನದ ಬಿಟ್ಬಿಟ್ಟಿದ್ದೀನಿ. ವಿಷ್ಣು ಸರ್ದು ಸಾಮ್ರಾಟ್ ಅಂತ ಒಂದು ಪಿಕ್ಚರ್, ಅದು ತುಂಬಾ ರಿಸ್ಕಿಯಲ್ಲಿ ನಾನು ಕೆಲಸ ಮಾಡಿದೆ. ಅದೇ ಥರ ಸಖತ್ ಹೈಲೈಟ್ ಆಗಿತ್ತು ಅದು. ವಿಷ್ಣು ಸರ್ ನಾನು ಆಲ್ರೌಂಡರ್ ಅವರು ಮಾಡಬೇಕಾದ್ರೆ ಅವರೇ ಪರ್ಸನಲ್ ನಾನು ಕರೆದು, ಅವತ್ತು ಭಾರತಿ ಮೇಡಮ್ ಇದ್ರು, ಅವ್ರ ಮದರ್ ಇದ್ರು, ಅವ್ರ ಮುಂದೆ ಹೇಳಿದ್ರು ಸಾಮ್ರಾಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಫ್ಟರ್ ನಾನು ಸಾಹಸ ಸಿಂಹ ನನಗೆ ತುಂಬ ಇಷ್ಟವಾಗಿದ್ದು, ನಾನು ತುಂಬ ಜನ ಇಷ್ಟಪಟ್ಟಿದ್ದು ಸಾಮ್ರಾಟ್ ಸಿನಿಮಾ ಫೈಟ್ಸ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಕೊಟ್ರು ಅವ್ರಿಗೆಲ್ಲ. ಸೊ ಫ್ಯಾಮಿಲಿಗೆ ಅದೊಂದು ಬಿಟ್ಟರೆ ಮಾಲಾಶ್ರೀ ಅವ್ರದ್ದು ದುರ್ಗಿ ಅಂತ ಒಂದು. ಮಾಲಾಶ್ರೀ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ನಾನು ಮಾಡಿದ್ದೀನಿ ಫೈಟ್ಸ್. ಸೊ ದುರ್ಗಿ ಅಂತ ಒಂದು ಪಿಕ್ಚರಲ್ಲಿ ಫಸ್ಟ್ ಫೈಟು ಹೈಲೈಟು, ಅದೊಂದು ತುಂಬ ರಿಸ್ಕಿ. ಅದು ಬಿಟ್ಟರೆ ದೇವರಾಜ್ ಅವ್ರದ್ದು ಸುಮಾರು ಪಿಕ್ಚರ್ಸ್ ನಾನು ಹೈಲೈಟ್ ಮಾಡ್ತೀನಿ. ಸೊ ಈ ಥರ ಇವರು ಆ್ಯಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ಹೇಳಿದೆ. ಸೊ ಡೆಡ್ಲಿ ಕಿಲ್ಲರ್ ಎಲ್ಲರ ಸಪೋರ್ಟ್ ಇರಲಿ. ಸೊ ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ 3rd ರಿಲೀಸ್ ಆಗ್ತಾ ಇದೆ ಜುಲೈ. ಎಲ್ಲ ಆಡಿಯನ್ಸು ಥಿಯೇಟರ್ಲ್ಲಿ ಬಂದು ಈ ಸಿನಿಮಾನ ಕರ್ನಾಟಕದಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ ಅರಸಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.